ತೊಟ್ಟದಿತ್ತೊಡೆ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ನಂದನವನದೊಳ್ ಕನ್ನಡ ದೇಶದೊಳ್ ಆರಂಕುಶ ಬಿಟ್ಟೊಳಂ ನೆರವುತ್ತಿನ ವನವಾಸಿ ದೇಶ. ಈ ಸಾಲುಗಳನ್ನ 10ನೇ ಶತಮಾನದ ಆದಿಕವಿ ಪಂಪ ಉಲ್ಲೇಖಿಸಿದ್ದು ನಮ್ಮೆಲ್ಲರಿಗೂ ತಿಳಿದ ವಿಷಯ. ಇದಕ್ಕಿಂತಲೂ ಮೊದಲು ಕ್ರಿಸ್ತಶಕ 6ನೇ ಶತಮಾನದ ಬಾದಾಮಿ ಚಾಲುಕ್ಯರ ದೊರೆ ಇಮ್ಮಡಿ ಪುಲಕೇಶಿಯನ್ನು ಕರ್ನಾಟಕೇಶ್ವರ, ದಕ್ಷಿಣ ಪಥೇಶ್ವರ, ಕನ್ನಡ ಕುಲತಿಲಕ ಎಂಬ ಹೆಸರುಗಳಿಂದಲೂ ಬಣ್ಣಿಸಲಾಗುತ್ತಿತ್ತು. ಹೀಗೆ ಶತಶತಮಾನಗಳಿಂದಲೂ ಕನ್ನಡದ ಬಗೆಗಿನ ಭಕ್ತಿ, ಅಭಿಮಾನ, ಗೌರವ, ಗರ್ವ ಎಲ್ಲವನ್ನು ಕಾಪಿಟ್ಟು ಮುಂದಿನ ಪೀಳಿಗೆಗೂ ತಲುಪಿಸುವ ಜವಾಬ್ದಾರಿಯುತ ಕೆಲಸಗಳು ಎಲ್ಲರಿಂದಲೂ ಅಂದಿನಿಂದ ಇಂದಿನವರೆಗೂ ನಡೆದೇ ಇದೆ. ಅದು ನಿರಂತರ. ನಮ್ಮ ಭಾರತ ದೇಶವು ಬ್ರಿಟಿಷರ ದಬ್ಬಾಳಿಕೆಯಿಂದ 1947ರಲ್ಲಿ ಮುಕ್ತವಾಗಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಪ್ರತಿ ರಾಜ್ಯಗಳು ತಮ್ಮದೇ ಅಸ್ತಿತ್ವ ಪಡೆಯುವ ಹಾದಿ ಹಿಡಿಯಿತು. ಭಾರತದಲ್ಲಿನ 3 ಅತಿ ದೊಡ್ಡ ರಾಜಪ್ರಭುತ್ವದ ರಾಜ್ಯಗಳಲ್ಲಿ ಮೈಸೂರು ಸಾಮ್ರಾಜ್ಯವು ಒಂದಾಗಿತ್ತು. ಕರ್ನಾಟಕದ ಏಕೀಕರಣವು 1956ರಲ್ಲಿ ಭಾಷೆ ಆಧಾರಿತ ಭಾರತದ ರಾಜ್ಯಗಳ ಸ್ಥಾಪನೆಯ ಕಾಲದಲ್ಲಿ ಕನ್ನಡ ಭಾಷೆ ಮಾತನಾಡುವವರು ಹೆಚ್ಚಾಗಿದ್ದ 4 ಭಾಗಗಳನ್ನು ಮೈಸೂರು ಸಂಸ್ಥಾನದೊಂದಿಗೆ ವಿಲೀನಗೊಳಿಸಿದ ಕಾರಣ ಮೈಸೂರು ರಾಜ್ಯವು ತನ್ನ ವಿಸ್ತಾರವನ್ನು ಹೆಚ್ಚಿಸಿಕೊಂಡಿತು. ಮುಂದೆ 1973ರಲ್ಲಿ ಮೈಸೂರು ರಾಜ್ಯವು ಮರು ನಾಮಕರಣ ಪಡೆದು ಕರ್ನಾಟಕ ಎಂದು ಹೆಸರು ಪಡೆದು ಹೊಸ ಪಥಕ್ಕೆ ಹೆಜ್ಜೆ ಇಟ್ಟಿದ್ದು ಇಂದಿಗೆ ಇತಿಹಾಸ. ಇದು ಕರ್ನಾಟಕ ನಾಮಕರಣವಾಗಿ 50 ತುಂಬಿದ ಸಂಭ್ರಮದ ವರ್ಷಾಚರಣೆ. ಕರ್ನಾಟಕ ಒಂದು ಹೆಮ್ಮೆ ಹಾಗೂ ಹನ್ನೊಂದು. ಕಳೆದ ಕಾಲಮಾನದ ಬಗೆಗೆ ನಮಗಿದೆ ಹೆಮ್ಮೆ, ನಡುವೆ ಇದಿರಾದ ಸಂಕೀರ್ಣ ಸವಾಲುಗಳ ಅರಿವೆ. ವರ್ತಮಾನದ ಹಾದಿಗುಂಟ ಪ್ರಗತಿ ಹೆಜ್ಜೆ, ನಾಳೆಗಳತ್ತ ಜನಪರ ಮುನ್ನೋಟ, ಇದು ಸಂಭ್ರಮಾಚರಣೆಯ ತಿರುಳು. ಬನ್ನಿ, ನಮ್ಮ ಕಾಲದ ವಾಸ್ತವಗಳೊಂದಿಗೆ ನಾಳೆಯ ಕನಸು ನಿರೀಕ್ಷೆಗಳ ಜೊತೆಗೂಡಿ ಸಂಭ್ರಮಿಸೋಣ. ಸುವರ್ಣ ಕರ್ನಾಟಕ 50ರ ಸಾಂಸ್ಕೃತಿಕ ಯಾನದ ಮಧುರ ಮೆಲುಕು. ನೆನ್ನೆ ದಿನ ನನ್ನ ಜನ ಏನಾದರೂ ಸರಿಯೇ ನೇಗಿಲ ಹಿಡಿದು ಒಂದೇ ಒಂದೇ ನಾವೆಲ್ಲರೂ ಒಂದೇ ಎನ್ನುತ್ತಾ ನಿತ್ಯೋತ್ಸವದಲ್ಲಿ ಕನ್ನಡದ ದೀಪವನ್ನು ಹಚ್ಚಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎನ್ನುತ್ತಾ 50ರ ಕರ್ನಾಟಕ ಮುಗಿಲೆತ್ತರ ಕನ್ನಡ ಎಂಬ ಸುವರ್ಣ ಸಂಭ್ರಮಕ್ಕೆ ಇದೀಗ ನಿಮ್ಮ ಮುಂದೆ ಸಂಭ್ರಮದ ಸ್ಮರಣಾರ್ಥ ಸುವರ್ಣ ಸಂಭ್ರಮ ಕರ್ನಾಟಕ 50 ನೃತ್ಯ ರೂಪಕ. ಮುಕುಂದರಾಜ್ ಅವರ ಒಂದು ಅಮೋಘವಾದ ಗೀತೆ 50ರ ಕರ್ನಾಟಕ ಮುಗಿಲೆತ್ತರ ಕನ್ನಡ. What?